ಸ್ನೇಹಿತರೆ, ಬೇಸಿಗೆಗಾಲ ಬಂತಂದ್ರೆ ಈ ರೀತಿ ಕಲರ್ ಬಾಟಲಿಯಲ್ಲಿ ಕಲರ್ ಮಿಲ್ಕ್ ಶೇಕ್ಗಳನ್ನು ಮಾರಾಟ ಮಾಡೋದು ಹೆಚ್ಚಾಗುತ್ತೆ. ಅದರಲ್ಲೂ ತಾಯಂದ್ರು ಮಕ್ಕಳು ಹಾಲು ಕುಡಿಯಲ್ಲ ಅಂತ ಈ ರುಚಿಯಾದ ಸಿಹಿಯಾದ ಮಿಲ್ಕ್ ಶೇಕನ್ನು ಕುಡಿಸ್ತಾರೆ. ಒಂದು ವೇಳೆ ಅಂತ ರೂಢಿಯನ್ನ ನೀವೇನಾದರೂ ಮಾಡಿಕೊಂಡಿದ್ರೆ ದಯವಿಟ್ಟು ಈ ಸ್ಟೋರಿಯನ್ನೊಮ್ಮೆ ನೋಡಿ. ಮಕ್ಕಳಿಗೆ ಈ ಮಿಲ್ಕ್ ಶೇಕನ್ನು ಕುಡಿಸೋ ರೂಢಿ ಮಾಡಿದರೆ ದಯವಿಟ್ಟು ಅದಕ್ಕೆ ಇವತ್ತೇ ಫುಲ್ ಸ್ಟಾಪ್ ಹಾಕಿ. ಯಾಕೆ ಅಂತ ಹೇಳೋ ಮುನ್ನ ನಿಮ್ಗೊಂದು ವಿಚಾರ ಹೇಳ್ತೀನಿ. ನೀವು ಹಾಲಿಗೆ ಒಂದಿಷ್ಟು ಕೃತಕ ಬಣ್ಣ, ಅತಿಯಾದ ಸಕ್ಕರೆ ಕಲಸಿ ಅದನ್ನು ಕುಡಿಯಲು ಕೊಟ್ಟರೆ ನೀವು ಕುಡಿತೀರಾ? ಇಲ್ಲ ತಾನೇ? ಇದೇ ಸೂತ್ರವನ್ನು ಈ ಮಿಲ್ಕ್ ಶೇಕ್ ಕಂಪನಿಗಳು ಪಾಲಿಸ್ತಿರೋದು. ಈ ಬಾಟಲಿಯನ್ನೊಮ್ಮೆ ನೋಡಿ. ಇದು ಆಕ್ಚುಲಿ ಬಾದಾಮಿ ಮಿಲ್ಕ್ ಶೇಕ್, ಆದರೆ ಇದರಲ್ಲಿ ನಿಜವಾದ ಬಾದಾಮಿಯೇ ಇಲ್ಲ. ಈ ಬಾಟಲಿಯಲ್ಲೇ ಹಾಕಿದ್ದಾರೆ 0% ಬಾದಾಮಿ ಅಂತ. ಇನ್ನು ಏಲಕ್ಕಿ ಮಿಲ್ಕ್ ಶೇಕ್ನಲ್ಲಿ ಏಲಕ್ಕಿ 0%, ಕೇಸರಿಯಲ್ಲೂ 0% ಕೇಸರಿ. ಇವರೇ ಹೇಳಿರುವ ಹಾಗೆ ಆರ್ಟಿಫಿಷಿಯಲ್ ಸಬ್ಸ್ಟೆನ್ಸಸ್, ಸಿಂಥೆಟಿಕ್ ಫುಡ್ ಕಲರ್ ಮತ್ತು ಪ್ರಿಸರ್ವೇಟಿವ್ಗಳನ್ನು ಹಾಕಿ ಈ ಮಿಲ್ಕ್ ಶೇಕ್ ಮಾಡ್ತಿದ್ದಾರೆ ಅಂತ. ಇನ್ನು ಈ ಆರ್ಟಿಫಿಷಿಯಲ್ ಕಲರ್ ಯುಕ್ತ ಮಿಲ್ಕ್ ಶೇಕ್ಗಳ ಸೇವನೆಯಿಂದ ಮಕ್ಕಳಿಗೆ ಅಲರ್ಜಿ, ಅಸ್ತಮಾ, ತಲೆನೋವು ಇಂಥ ನಾನಾ ರೋಗಗಳು ಕಾಡ್ತವೆ. ಹಾಗಾಗಿ ಪೋಷಕರೇ ಈಗಲಾದರೂ ಎಚ್ಚೆತ್ತುಕೊಳ್ಳಿ. ಈ ರೀತಿ ಮಿಲ್ಕ್ ಶೇಕ್ ಕುಡಿಸೋ ಮುನ್ನ 100 ಬಾರಿ ಯೋಚಿಸಿ.